ರಘು ರಘು ಕೂ ಕೂ ಕೂ. ರಘು. ಓ ಏನು ಚಿಕ್ಕಮ್ಮ. ರಘು, ನಿನ್ನ ಮಗಳು ಎಂಥ ಕೆಲಸ ಮಾಡೋದು ತಿಳಿಯದ? ಏನು ಮಾಡಿದ್ಲು? ರಾಕೇಶನ್ ಕತ್ತು ಹಿಂಗೆ ಮುಟ್ಟಿರೋದಷ್ಟೇ ಅವಳು. ಇಷ್ಟೊಂದು ದಪ್ಪ ಗಡ್ಡೆ ಇದೆಯಂತೆ. ಅದಕ್ಕೆ ಆಪ್ರೇಷನ್ ಮಾಡಬೇಕು, 60,000 ಖರ್ಚಾಗುತ್ತೆ ಅಂತ ಹೇಳ್ತಾವಳೆ. ಅಯ್ಯಯ್ಯೋ, ಇದೇನು ಸುಶೀಲಮ್ಮ ಇಷ್ಟೊಂದು ಸುಳ್ಳು ಹೇಳ್ತಾ ಇದೆಯಾ? ಜಯಮ್ ನೋಡ್ದಿರೋದಕ್ಕೆ, ನಾನು ಕತ್ತಿಟ್ಕೊಂಡಿರೋದಕ್ಕೆ ಆಪ್ರೇಷನ್ ಮಾಡಿಸ್ಬೇಕು, 1 ಲಕ್ಷ ಬೇಕು ಅಂತ ಹೇಳಿದ್ರು ಅಂತ ಹೇಳ್ದಾಳೆ ಡಾಕ್ಟ್ರು. ಇಲ್ಲಿ ಬಂದು ಇನ್ನೊಂದು ಥರ ಹೇಳ್ತಾ ಇದೆಯಲ್ಲ. ಹಾಂ, ಏನು ಹೇಳ್ತಾ ಇದ್ದೀರ ಚಿಕ್ಕಮ್ಮ? ಏನು ಕಾರುಣ್ಯ ಬಂದು ಕತ್ತಿಟ್ಕೊಂಬಿಟ್ರೆ ಅದಕ್ಕೆ ಆಪ್ರೇಷನ್ ಮಾಡಬೇಕಾ? ಹಾಂ, ಏನು ಹೇಳ್ತಾ ಇದ್ದೀರಾ? ಊರಗು ಅವ್ನು ಯಾವತ್ತು ಕತ್ತು ನೋವು ಅಂತ ಹೇಳ್ದವನೇ ಅಲ್ಲ. ಇವಳು ಬಂದು ಮುಟ್ಬಿಟ್ಟು ಬಂದಿದ್ದ ತಕ್ಷಣ ಕತ್ತು ಅವ್ನು ಹಿಂಗೆ ಇಟ್ಕೊಂಡವನೆ. ಬೇಕಾದ್ರೆ ಬಂದು ನೋಡು. ಡಾಕ್ಟ್ರು ಅದೇನೋ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಅವ್ನಿಗೆ ಆಪ್ರೇಷನ್ ಮಾಡಬೇಕು, ಅರ್ಜೆಂಟಾಗಿಲ್ಲ ಅಂತಂದರೆ ತೊಂದರೆ ಆಗ್ತೈತೆ, ಮುಂದೆ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾವ್ರೆ. ಅಯ್ಯೋ ಏನು ಚಿಕ್ಕಮ್ಮ ನಿಮಗೆಲ್ಲ ಒಬ್ಬೊಬ್ರು ಒಂದೊಂದು ದಿವಸಕ್ಕೆ ಒಂದೊಂದು ಥರ ನಾಟಕ ಆಡ್ತಿರಲ್ಲ. ಯಾಕೆ ಚಿಕ್ಕಮ್ಮ? ಹಾಂ, ಏನಾದರೂ ಹೇಳಿದ್ರೆ ನಂಬೋಂಗೆ ಹೇಳ್ರಿ, ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು. ಅವಳು ಬಂದು ಕತ್ತಿಡ್ಕೊಳ್ಳಿದ ತಕ್ಷಣ ಗಡ್ಡೆ ಬಂದ್ಬಿಡ್ತೈತೆ ಅಂತಂದರೆ ನಾನು ಬಂದು ನಿಮ್ಗೆ ಕತ್ತಿಡ್ಕೊಂತೀನಿ, ಗಡ್ಡೆ ಬಂದ್ಬಿಡ್ತೈತಾ? ಏನಂತ ಮಾತಾಡ್ತೀರಾ ಚಿಕ್ಕಮ್ಮ ನೀವು? ಕೇಳ್ರಿ, ಸ್ವಲ್ಪ ದುಡ್ಡು ಕೊಡು. ನೇರವಾಗಿ ಕೇಳ್ಬೋದಲ್ಲ, ಸ್ವಲ್ಪ ದುಡ್ಡು ಕೊಡು, ನನ್ನ ಮಗನಿಗೆ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅಂತ. ಏನು ಆ ಥರ ಸಿಗರೇಟು ಬೀಡಿಗಳು ಕುಡಿತಾ ಇದ್ರೆ ಯಾರಿಗೆ ತಾನೇ ಗಂಟಲು ನೋವು ಬರಲ್ಲ? ಯಾರಿಗೆ ತಾನೇ ಹೆಚ್ಚು ಕಡಿಮೆ ಆಗಲ್ಲ? ಏನು ಸ್ಮೋಕಿಂಗ್ ಏನು ಒಳ್ಳೇದು ಅನ್ಕೊಂಡಿದ್ದೀರಾ? ಅಲ್ಲೋ, ನಾನು ಹೇಳ್ತಾ ಇರೋ ಮಾತು ನಿಮ್ಗೆ ನಂಬಿಕೆ ಇಲ್ಲೇನು? ನಂಬಿಕೆ ಪ್ರಶ್ನೆ ಇಲ್ಲಿ ಬರ್ತಾ ಇಲ್ಲ ಚಿಕ್ಕಮ್ಮ. ನೀವೇನಂದ್ರೆ ಅದು ಮಾತಾಡ್ಬೇಡ್ರಿ ಆಯಿತಾ? ಅವಳು ಬಂದು ಕತ್ತಿಡ್ಕೊಂಡಿದ್ದ ತಕ್ಷಣ ಗಡ್ಡೆ ಹೆಂಗೆ ಬೆಳ್ಕೊಂಬಿಡುತ್ತೆ? ಬೀಡಿ ಸಿಗರೇಟು ಅದೆಲ್ಲ ಎಷ್ಟು ಕುಡಿತಾನಂತ ನನಗೆ ಗೊತ್ತು. ಅವ್ನು ಯಾವ ಥರ ಕೆಟ್ಟೋಗಿದ್ದಾನಂತ. ನಾನು ಇವಾಗ ಸಾಯಂಕಾಲ ಮನೆಗೆ ಬರಬೇಕು ಅಂತಿದ್ದೆ. ನೀವು ಮಾಡ್ಕೊಳ್ಳೋ ಕೆಲಸಗಳಿಗೆ ನಮ್ಮ ಪ್ರಾಣಿಗಳು ಯಾಕೆ ತಿಂತೀರ ಚಿಕ್ಕಮ್ಮ? ಮಗನಿಗೆ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಡಿ, ಸ್ಕೂಲ್ ಕಳಿಸಿ ಫಸ್ಟು. ಈ ಕಾಲದಲ್ಲಿ ವಿದ್ಯೆನೇ ಮುಖ್ಯ. ಆಸ್ತಿ ಇದ್ರೆ ಯಾರಾದರೂ ಕಿತ್ಕೊತಾರೆ, ದುಡ್ಡಿದ್ರೆ ಯಾರಾದರೂ ಕಿತ್ಕೊತಾರೆ, ಆದರೆ ವಿದ್ಯೆನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಅದೇ ದೊಡ್ಡ ಆಸ್ತಿ, ಅರ್ಥ ಮಾಡ್ಕೊಳ್ರಿ. ಅಲ್ಲ, ಇವಾಗ ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂತ ಅವರೇ. ಡಾಕ್ಟ್ರು ಆಸ್ಪತ್ರೆಗೆ ಹೋದರೆ 100 ಹೇಳ್ತಾರೆ ಆಯಿತಾ? ಹೇಳಿದ್ರೋ ಬಿಟ್ಟರು ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದು ನಾನು ಕೇಳ್ತಾ ಇರೋದು. ಫಸ್ಟ್ ಅವನ್ನ ಸ್ಕೂಲ್ ಕಳಿಸ್ರಿ. ಏನಾದರೂ ಸುಳ್ಳು ಹೇಳಂಗಿದ್ರೆ ನಂಬೋಂಗೆ ಹೇಳ್ರಿ. ಸುಮ್ಮನೆ ಬಂದು ಏನೇನೋ ಮಾತಾಡಿ ನಿಮ್ಮ ಬೆಲೆ ನೀವೇ ಕಳ್ಕೊಂಬಿಟ್ರಿ. ನಿಮಗೆಲ್ಲ ಎಲ್ಲಿದೆ ಬಿಡು ಬೆಲೆ, ಆವಾಗಲೇ ಹೊಟ್ಟೋಗಿದೆ. ಸುಮ್ಮನೆ ಅವ್ನು ಚೈತನ್ಯ ತಂಟೆಗೆ ಬರ್ತಿದ್ದಂಗೆ ಹೇಳ್ರಿ, ಇಲ್ಲ ಅಂತಂದರೆ ನಾನು ಅಷ್ಟೇ ಸುಮ್ಮನೆ ಇರಲ್ಲ. ತಲೆ ತಿನ್ನೋಕೆ ಬಂದ್ಬಿಡ್ತಾರೆ. ನಮ್ಮದೇ ಬೇಕಾದಷ್ಟು ಇರ್ತೈತೆ, ಇದ್ರ ಮಧ್ಯೆ ಇವ್ರದಂದು. ಕಾರುಣ್ಯ, ನಿನಗೆ ಮಾತ್ರ ದೇವ್ರು ಒಳ್ಳೇದು ಮಾಡಲ್ಲ. ನಮ್ಮಂಥ ಬಡವ್ರ ಗೋಳು ನಿಂಗಂತೂ ತಗಲ್ತೇನೆ ಇರಲ್ಲ. ಅಯ್ಯ, ನೀ ಮುತ್ತಂದು ಹೋದಮ್ಮ. ನಿನ್ನ ಮಗನ ಭದ್ರವಾಗಿ ಇದ್ದಿದ್ರೆ ಯಾಡೇನು ಮಾತಾಡ್ತ್ರ ಮುತ್ತಂದು ಅದು. ಹೋಗು ಸುಶೀಲಮ್ಮ ಅಜ್ಜಿ, ಮನೆಗೆ ಹೋಗು. ಬಂದದಾರಿ ಸುಂಕ ಇಲ್ಲ ಅಂತ ಯಾಕೆ ಏನೇನೋ ಮಾತಾಡ್ತೀಯ? ಅವ್ನು ಕರೆಕ್ಟಾಗಿ ಇದ್ದಿದ್ರೆ. ಸರಸ್ವತಿ ಓದ್ಲಾ ನೋಡು, ಏನೇ ಮಾಡ್ದೆ ಅವ್ನಿಗೋಗಿ? ಏನು ಮಾಡಿದೆ? ಕತ್ತಿಡ್ಕೊಂಡು ಲೋಟಕ್ಕಂದೆ ಅಷ್ಟೇ. ಬಾಯ್ ಮುಚ್ಕೊಂಡು ನಿಂದೆಷ್ಟು ಅಷ್ಟು ನೋಡ್ಕೊಬೇಕು. ನಾವೆಲ್ಲ ಇದ್ದೀರಲ್ಲ ದೊಡ್ಡವರು, ಮಾತಾಡ್ತೀರಿ. ಏನು ಮಾಡ್ತಾ ಇದ್ರಿ ನೀವು ಪಾಪ? ಹಾಂ, ಅಮ್ಮ ಹೇಳ್ತಾ ಇತ್ತಲ್ಲ, ಏನು ಮಾಡ್ತಾ ಇದ್ರಿ ನೀವು? ಮಾತಾಡಬೇಕಾಗಿತ್ತು, ಹೋಗಿ. ಯಾಕೆ ಸುಮ್ಮನೆ ಇದ್ರಿ? ಸಾಯಂಕಾಲ ಹೋಗೋಣ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದರೆ ನೀನು ಹೋಗಿ ಇಷ್ಟು ಬೇಗ ಈ ಕೆಲಸ ಮಾಡಿಬಿಟ್ಟು ಬಂದಿದ್ಯಾ? ನಗು ವತಂತ ವತಲ ಓಲು ಓಲು ಅವದೇನು ಓಲು ನಾಳೆ ತತ್ತಿದ್ದು ತಾಡುನೇನ ಓ ನಿಮ್ಮ ಲಪ್ಪನ ಮುಳ್ಕಾಟ್ಕ ಬೇಡ. ಅವನ್ ಕದೀಡ ಇತ್ತಾನೆ ಉಪ್ಪು ಅಂತ. ಓಯ್ ನೀನು ಅವನು ಎಲ್ಲಿ ಬಿಟ್ಟಿದ್ದು ಬಾವು ಅಂತ ನಾನೇ ಕತ್ತಿದ್ದು. ಹೋಯ್ತು ಬನ್ನವಳು ನನ್ನ ಮಗಳು ಹೇಳಿತ್ತ ಮಾತಲ್ಲಪ್ಪ, ಬಂಗಾಡ ಅವಳು. ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಏನು ಬಾಯಿ ಮುಚ್ಕೊಂಡಿರಲ್ಲ, ಏನ ಬಂದಿರೋ ನಿಂಕ ಬೆಳಬಂದು ಹೋಗ. ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಲೆ ಬರು. ಏನು ಮಾಡಕ್ಕಾಗ್ತದೆ? ಆಲೆ ಬರು, ಇನ್ನೇನು ಮಾಡೋಕ್ಕಾಗಲ್ಲ. ಒಳ್ಳೆ ತೆತ್ತ ಮಾರಿದ್ರೆ ಒಳ್ಳೇದಾಗ್ತದಪ್ಪ, ತೆತ್ತ ಮಾರಿದ್ರೆ ತೆತ್ತದೆ ಆಗೋದು. ಅವಳು ಯಾಕ ಹೆಣ್ಮಕ್ಳು ತುತಿಕ ಹೋಯ್ಕೋ ಎಲ್ಲಾಡಿ ಇವಾಗ ಊಡಾಗ ಮಕ್ಕಳೆಲ್ಲ ಇಚುಳ್ಕ ಓತಾಡೆ. ಅವನು ಓಲಿ ಬಿಡಿ, ಇಚುಳ್ಕ ಯಾರು ಬೇರೆ ಅಂತ ಹೇಳಿರುವ. ಆವತ್ತೆ ನಮ್ಮ ಲಪ್ಪನ ಹೇಳಿನಲ್ಲ, ಅಡ ಪೀಜು ಕತ್ತಂತೀನಿ, ಇನ್ನು ಅಡ ಪೀಜು ಬೇರಮ್ಮ ಅಂತ ಹೇಳಿನ. ಅವನೇ ಇಚುಳ್ಕ ಓತಾ ಇಲ್ಲ. ಇನ್ನ ಎತ್ತು ತಾಹಾಯ ಮಾರಕಪ್ಪ ನಿಮ್ಕ, ಇನ್ನೆತ್ತು ತಾಹಾಯ ಮಾರಕ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಯಾಕೆ? ಕಾರುಣ್ಯ, ಯಾಕೆ ಹೋಗ ಅವ್ನು ಕತ್ತಿಟ್ಕೊಂಡಿದ್ದ? ನನಗೆ ಇಷ್ಟ ಆಗ್ದಿದ್ದು ಕೆಲಸ ಮಾಡ್ತಾ ಇದ್ದ, ಅದಕ್ಕೆ ಹೋಗ ಅವ್ನು ಕತ್ತಿಟ್ಕೊಂಡೆ ಅಷ್ಟೇ. ಏನೆಲ್ಲ ಮಾಟ ಮಂತ್ರ ಮಾಡ್ತಾ ಇದೆಯಾ? ಮಾಟ ಮಂತ್ರ ನಾನು ಯಾಕೆ ಮಾಡಲಿ ಪಾಪ? ನನಗೇನು ಅವಶ್ಯಕತೆ ಇದೆ ಮಾಟ ಮಂತ್ರ ಮಾಡೋಕ್ಕೆ? ನೀನು ಹೋಗಿ ಮುಟ್ಟಿದ ತಕ್ಷಣ ಅವ್ನಲ್ಲಿ ಗಡ್ಡೆ ಬೆಳ್ಕೊಂಡಿದ್ಯಾ ಅಂತಂದ್ರೆ ಅದು ಮಾಟ ಮಂತ್ರ ತಾನೆ. ಅದು ನೀವು ತಿಳ್ಕೊಂಡಿರೋದು ತಪ್ಪು ಪಾಪ. ನೀವ್ಯಾಕೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂತೀರಾ? ಬುದ್ಧಿ ಮಾತು ಹೇಳಿದೆ ಅಷ್ಟೇ ನಾನು. ಮತ್ತೆ ತಕ್ಷಣ ಗಡ್ಡೆ ಹೆಂಗೆ ಬೆಳ್ಕೊಂಬಿಡ್ತು? ಯಾರಿಗೆ ಗೊತ್ತು? ನಂಗೆ ಬರ್ತಾ ಇರೋ ಕೋಪಕ್ಕೆ ನೀವು ನನ್ನನ್ನೇನು ಮಾಡೋಕ್ಕಾಗಲ್ಲ ಪಾಪ. ಸುಮ್ಮನೆ ನೀವೇನೇನೋ ಮಾತಾಡಬೇಡಿ ನೀವು. ಎತ್ತರ ಮಾತಾಡಿದ್ರಿ ಅಂದ್ರೆ ಬೀಳುತ್ತೇಟ. ನೋಡು ಪಾಪ, ನನ್ನ ತಾತನವ್ರ ಮನೆ ಸುದ್ದಿಗೆ ಯಾರು ಬಂದರೂ ನಾನು ಹಿಂಗೆ ಮಾಡೋದು. ನೀವಾದರೂ ಸರಿನೇ, ಯಾರಾದರೂ ಸರಿನೇ.
ಓಹೋ, ಹಂಗಾದ್ರೆ ನಿಮ್ಮ ತಾತನವ್ರಿಗೆ ವಿಷಯಕ್ಕೆ ನಾನು ಹೋದ್ರೆ ನನಗೂ ಏನೇನ ಮಾಡ್ಬಿಡ್ತೀಯ ನೀನು? ಹೌದು, ನಾನು ನೋಡ್ತಾ ಇದ್ದೀನಿ ಈ ನಡುವೆ ಬಹಳ ಹಾರಾಡ್ತಾ ಇದ್ದೀರಾ ನೀವು. ರೆಕ್ಕೆ ರೆಕ್ಕೆ ಕಟ್ ಮಾಡ್ಬಿಡ್ತೀನಿ, ಬಿತ್ತೋಗ್ಬಿಡ್ಬೇಕು ಕೆಳಗಡೆ ಒಂದೇ ಸತಿ. ನೋಡ್ದೆ ಸರಸ್ವತಿ, ತಂದೆಯನ್ನು ಮರ್ಯಾದೆ ಇಲ್ದ್ರೆ ಹೆಂಗ್ ಮಾತಾಡ್ತಾವಳೆ? ಅಯ್ಯೋ, ನೀನ್ ಮಾತಾಡೋದು ಹಂಗೆ. ಏನೋ ಈ ನಡುವೆ ಬೊಲೆ ಬೊಲೆ ತೊಪ್ಪು ಬಂದ್ಬಿಡ್ತದೆ ನಿಂಕ. ಯಾರು ಏನನ್ನೋಡು, ಯಾರು ಏನ್ ಮಾರೋರು ನೀನನ್ನ ಹೇಳು. ಯಾರನ ಏನೇನ ಅನ್ನಿರ ನಮ್ಮ ಮನೆಯವರು, ನೀನ್ ತುದ್ದಿಗೆ ಏನಾರ ಬಂದಿರ? ಯಾಕ ನೀನ್ ಹಿಂಗೆಲ್ಲ ಮಾತಾಡೋದು ಈ ನಡುವೆ? ನಮ್ಮ ಮನೆಯವ್ರ ತುದ್ದಿ ಎತ್ತಿಡತ್ತಾತು ಗೋಡೆ ಅಂತ ತೋತಿ ಬಣ್ಣಂಗ್ ಬತ್ತಿಯಪ್ಪ. ಕಾರುಣ್ಯ, ಸುಮ್ಮನೆ ಇರ್ಬೇಕು ನೀನು. ನಾನಕ್ ಸುಮ್ಮನೆ ಇರ್ಲಿ ಪಪ್ಪ, ನಾನಕ್ ಸುಮ್ಮನೆ ಇರ್ಲಿ ಹೇಳು. ನೀವು ನೋಡಿದ್ರೆ ಯಾವಾಗ್ಲೂ ಇದೇ ತರ ಮಾತಾಡ್ತಾ ಇರ್ತೀಯ ಹೊರಟೋಟಾಗೆ. ಯಾಕೆ, ಏನಾಯ್ತು? ಯಾರು ಏನಂದ್ರು ನಿಮ್ಗೆ? ನೋಡ್ದಮ್ಮ ಪಪ್ಪ, ಅಯ್ಯ ನಿಮ್ಮ ಅಪ್ಪನ್ಕ ಗೊತ್ತಾಗದ್ದದೆ. ದದೆ ನಮ್ಮ ಅಪ್ಪನವರು ಏನೇನೋ ಮಾತಾಡಲ್ಲ. ಇತ್ತುಳ್ತ ತಂದಿಟ್ಟು, ಪ್ಯಾತಿಡಿ ಮಾಡಿದ್ರು, ಮಣಿಲ್ತ ತಂದಿದ್ರು ಅಂತ ಗೊತ್ತಾಗದ್ದದೆ. ಆ ಥರ ಇದ್ರೆ ಅವ್ರು ಆ ಥರನೇ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬಾರ್ದು ನಾವು. ಅತ್ತೇನರಿ ಅಂದೆ ಇತ್ತಲ್ಲ ತಿಳಿ 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 ಅಂತ. ಈ ತುತ್ತಲಿ ಏನ್ ಮಾತಾಡೋ ಏನ್ ತಾತನ? ಏನೇನ ಮಾಡ್ಕೊಳ್ಳಿ ಬಾ, ನಮ್ಗೇನಾಗ್ಬೇಕು? ಅತ್ತೆ ಏನೇನ ಮಾಡ್ಕೊಳ್ಳಿ ಬರು. ಇವಳೇನು ಸುಶೀಲಿ ಬರೇ ಇಲ್ಲ ಅವ್ನು ಕರ್ಕೊಂಡು? ಬರ್ತಾವಳೆ. ಅವನೇ ಸದ್ನ ಲೇ, ಅವನಲ್ಲಿ. ಅಯ್ಯೋ, ನಮ್ಮ ಮನೆ ಬರ್ಕಿ ಏನು ಹೇಳೋಣ ಹೋಗಕ್ಕ. ಅಯ್ಯೋ, ಅವನು ಯಾವತ್ತು ಕತ್ತು ನೋವು ನೋವು ಅಂತ ಗಂಟ್ಲು ನೋವು ಅಂತ ಹೇಳ್ದವನಲ್ಲ. ಇವಾಗ ಡಾಕ್ಟ್ರು ಅದೇನೋ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಗಂಟ್ಲಾಗ ಗಡ್ಡೆ ಐತೆ, ಆಪ್ರೇಷನ್ ಮಾಡಬೇಕು, 60,000 70,000 ಆಗ್ತದೆ ಅಂತ ಹೇಳ್ತಾವ್ರೆ. ಇಷ್ಟೊತ್ತು ಹೋಗಿ ಆ ಕಾರುಣ್ಯನ ಜಯಮ್ಮನ್ನ ಕೇಳಿದ್ರೆ ಅವ್ರು ಕೊಡಲ್ಲ ಅಂದರೆ ಕೊಡಲ್ಲ ಅಂತ ಹೇಳ್ತಾವ್ರೆ. ಏನು ಗಡ್ಡೆನೆ? ಅವ್ನು ಯಾವತ್ತು ಒಂದು ತಣ್ಣೋ ಒಂದು ಜನ ಅಂತ ಮಲ್ಕೊಂಡವನೆಲ್ಲ, ಇದೇನು ಗಡ್ಡೆ ಅಂತ ಹೇಳ್ತಾ ಇದೆಯಾ? ಅದೇ ಅಕ್ಕ ಹೇಳ್ತಾ ಇರೋದು ನಾನು. ಅವಳು ಕಾರುಣ್ಯ ಬಂದು ಕತ್ತಿ ಹಿಂಗೆ ಇಟ್ಕೊಂಡ್ಲಲ್ಲ, ಅಲ್ಲಿಗೆ ಸರಿಯಾಗಿ ಗಡ್ಡೆ ಎದ್ದಿರೋದು. ನಾನು ಹೇಳಿದ್ದೀನಲ್ಲೇ ಬೇಡವೋ 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 ಅಂತ. ನೀವೆಲ್ಲ ನಮ್ಮ ಮಾತು ಎಲ್ಲಿ ಕೇಳ್ತೀರಮ್ಮ? ನಾವು ಬುದ್ಧಿ ಹೇಳಕ್ಕೆ ಹೋದ್ರೆ ನಿನ್ನ ಪಾಪ. ಇವಾಗ ನೋಡ್ದೇನೆ ಎಂಥ ಕೆಲಸ ಆಯಿತು ಅಕ್ಕ. ಇದೆಲ್ಲ ಇರಲಿ, ಇವಾಗ ಅವ್ನಿಗೆ ಆಪ್ರೇಷನ್ಗೆ ದುಡ್ಡು ಬೇಕಂತಾಳಲ್ಲಕ್ಕ, ಎಲ್ಲಿಂದ ಅಕ್ಕ ತರೋದು ನಾನು? ಒಂದು ಕೆಲಸ ಮಾಡಿ ನೀನು. ಏನು ಹೇಳಕ್ಕ, ಮಾಡ್ತೀನಿ, ನನ್ನ ಮಗನಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಆಪ್ರೇಷನ್ ಬೇಡ, ಏನು ಬೇಡ. ಇವಾಗ ಹೋಗ್ಬಿಟ್ಟು ಅವನ್ನ ಕರ್ಕೊಂಬೋಗು, ನಾನು ಹೇಳ್ತೀನಿ ಹೋಗಿ ಏನು ಮಾಡಬೇಕು ಅಂತ. ಅಲ್ಲಕ್ಕ, ತಿರ್ಗಿ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಕ್ಕ ಮಾಡೋದು? ಕರ್ಕೊಂಬಂದ್ಬಿಟ್ರೆ ನಾನು ಕಾರುಣ್ಯ ಹತ್ರ ಕರ್ಕೊಂಡು ಹೋಗ್ತೀನಿ. ಹೋಗಿ ನೀನು, ಅವಳು ಸರಿ ಮಾಡ್ತಾಳೆ. ಹೌದಾ? ಆಪ್ರೇಷನು ಬೇಡ, ಏನು ಬೇಡ, ಹೋಗು. ಇನ್ಮೇಲೆ ನಾನು ಕರೆಕ್ಟಾಗಿರುವಂತ ಹೇಳಮ್ಮ ಅವನ್ಗ. ಯಾಕೆ ಬೇಕು ಇವೆಲ್ಲನೂ? ಅವಳ ಹತ್ರ ಕೇಳ್ಕೊಂತೀನಿ ಹೋಗಿ ನಾನು. ಏನೋ ಹೋಗೋಕ ಯಾವುದೋ ಹಣೆ ಬರೋ ನಂಗೆ ಬೇಜಾರಾಗ್ಬಿಟ್ಟದೆ ನಂಗೆ. ನಾನು ಹೇಳ್ತಾನೆ ಇದ್ದೀನಿ ಬೇಡ ಬೇಡ, ಯಾವ ಸುದ್ದಿಗೆ ಹೋಗ್ಬಿಟ್ರೆ ಅಂತ. ಎಲ್ಲಿ ಕೇಳ್ತೀರಮ್ಮ ನೀವು ನನ್ನ ಮಾತು? ನನ್ನ ಮಾತಂದ್ರೇ ನಿಮ್ಗಾಗಲ್ಲ. ಹೋಗು, ಫಸ್ಟ್ ಹೋಗಿ ಅವನ್ನ ಕರ್ಕೊಂಬಂದ್ಬಿಡೋಕು. ಹಾಸ್ಪಿಟ್ಲು ಬೇಡ, ಏನು ಬೇಡ, ನಾನು ಮಾಡ್ತೀನಿ ಹೋಗು. ಅವ್ನಿಗೆ ಏನು ಮಾಡ್ಬೇಕಂತ ತಿಳಿಯೋದು. ಹೋಗು, ಅವ್ನು ಕೇಳ್ತೀನಿ ಹೋಗು. ನಮ್ಮ ಹತ್ರದ್ದು ಎಲ್ಲ ಬಂತು ಹೇಳು. 60-70,000 ಅಂದರೆ ಹತ್ತತ್ರ 1 ಲಕ್ಷ ರೂಪಾಯಿ ಬೇಕಾಗ್ತದೆ. ಹೋಗಿ ಬರೋ ಖರ್ಚು, ಅಲ್ಲಿ ಊಟದ ಖರ್ಚು ಎಲ್ಲ ಎಲ್ಲಿಂದ ತರ ನಾವು 1 ಲಕ್ಷ ರೂಪಾಯಿ? ಏನು ನಾವೇ ದಂಡಿಗೆ ಇರೋರ ನಾವು? ಹೇಳು, ಫಸ್ಟ್ ಹೋಗು ನೀನು, ಅವ್ನು ಕರ್ಕೊಂಬ ಹೋಗು. ತಿರುಗಿ ಗಂಟ್ಲಾಗ ಗಡ್ಡೆ ಗಿಡ್ಡೆ ಇದಾಗಿ ಏನೇನು ಹೆಚ್ಚು ಕಮ್ಮಿ ಆದ್ರೆ ಏನಕ್ಕ ಮಾಡೋದು? ಇವತ್ತು ಒಂದು ದಿವಸ ನನ್ನ ಮಾತು ಕೇಳೆ. ಇಷ್ಟು ದಿನ ನನ್ನ ಮಾತು ಕೇಳಿಲ್ಲ. ಇವತ್ತು ಒಂದು ದಿವಸ ನನ್ನ ಮಾತು ಕೇಳು. ನಾನೇನು ನಿನ್ನ ಮಗನಿಗೇನು ಕೆಟ್ಟದ್ದೇನು ಬಯಸ್ತಾ ಇಲ್ಲ, ಹೋಗು, ಒಳ್ಳೇದೇ ಬಯಸ್ತಾ ಇದ್ದೀನಿ. ಹೋಗು, ಅವನ್ನ ಕರ್ಕೊಂಬ ಹೋಗು. ನಾನು ಸರಿ ಮಾಡಿಸ್ತೀನಿ ಹೋಗೆ. ನಾನು ನಂಬೆ. ಪದೇ ಪದೇ ಹೇಳ್ತಾ ಇದ್ದೀನಿ ನೋಡು. ಭಗವಂತ ಏನು ಮಾಡೋದು? ಹೋಗಮ್ಮ. ಸರಿ ಅಕ್ಕ, ಕರ್ಕೊಂಬರ್ತೀನಿ. ನಿನ್ನ ಮೇಲೆ ನಂಬಿಕೆ ಇಕ್ಕಿ ಕರ್ಕೊಂಬರ್ತೀನಿ. ಅದೇನು ಮಾಡ್ತೀವೋ ಮಾಡು. ನಾನು ಸರಿ ಮಾಡಿಸ್ಕೊಡ್ತೀನಿ. ಓಕೆ, ಸರಿ ಮಾಡಿಸ್ಕೊಡ್ತೀನಿ ಹೋಗು. ಅವಳ ಕೈಯೋ ಕಾಲ ಹಿಡಿದು ನಾನು ಸರಿ ಮಾಡಿಸ್ಕೊಡ್ತೀನಿ. ಹೋಗಿ ಡಾಕ್ಟ್ರಿಗ, ಸರ್ ಇವಾಗ ದುಡ್ಡಿಲ್ಲ ನಮ್ಮ ಹತ್ರ, ದುಡ್ಡು ಅಡ್ಜಸ್ಟ್ ಆದಮೇಲೆ ಕರ್ಕೊಂಬರ್ತೀರಿ ಅಂತ ಹೇಳ್ಬಿಟ್ಟು ಕರ್ಕೊಂಬ ಅವನ್ನ. ಆಯ್ತಕ್ಕ, ಸರಿ ಹೋಗಿ ಕರ್ಕೊಂಬರ್ತೀನಿ. ಫಸ್ಟ್ ಹೋಗಿ ಕರ್ಕೊಂಬೋಗು. ಮುಂದುವರಿಯೋದು.